ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಧಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ. ಪರೀಕ್ಷಿತಃ ಜನಮೇಜಯ ಶ್ರುತಸೇನ ಉಗ್ರಸೇನ ಭೀಮಸೇನಾಃ ಚತ್ವಾರ ಪುತ್ರಾಃ. ಪರೀಕ್ಷಿತ್ ಅಂತ ಒಬ್ಬ ಇದ್ದ, ಬಹಳ ಹಳಬ ಅವನು. ಈ ಪರೀಕ್ಷಿತ್ ಅಲ್ಲ, ಅಂದರೆ ಭಾಗವತವನ್ನು ಕೇಳಿದವನಲ್ಲ, ಕಾಮನ್ ಹೆಸರು ರಾಘವೇಂದ್ರ ಆಗಿದ್ದಾಗೆ. ಜನಮೇಜಯ, ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ 4 ಜನ ಮಕ್ಕಳು. ಅದರಲ್ಲಿ ಜಹ್ನು, ಅವನಿಗೆ ಸುರಥ ಅಂತ ಒಬ್ಬ ಮಗ ಹುಟ್ಟಿದ್ದ. ಆಮೇಲೆ ಅಲ್ಲಿ ಮೊದಲು ಪರೀಕ್ಷಿತು ಜಹ್ನು ಅಂತೆಲ್ಲ ಹೆಸರು ಹೇಳಿದರು, ಅದರದ್ದು ಮುಂದುವರಿಕೆ. ಆ ಸುರಥನಿಗೆ ವಿದೂರಥ ಅಂತ. ವಿದೂರಥನ ಮಗ ಸಾರ್ವಭೌಮ. ಸಾರ್ವಭೌಮನಿಂದ ಜಯತ್ಸೇನ, ಅವನಿಗೆ ಆರಾಧಿತ ಅಂತ ಒಬ್ಬ ಮಗ. ಆರಾಧಿತನಿಗೆ ಅಯುತಾಯು ಅಂತ ಒಬ್ಬ ಮಗ. ಅಯುತಾಯುವಿಗೆ ಅಕ್ರೋಧನ ಅಂತ ಒಬ್ಬ ಮಗ. ಶಾಂತಪ್ಪ ಇದ್ದ ಹಾಗೆ ಅಕ್ರೋಧನ. ಅವನ ಮಗ ದೇವಾತಿಥಿ. ದೇವಾತಿಥಿಯ ಮಗ ಋಕ್ಷ. ಋಕ್ಷನಿಗೆ ಭೀಮಸೇನ ಅಂತ ಒಬ್ಬ ಮಗ. ಭೀಮಸೇನನ ಮಗ ದಿಲೀಪ. ಈ ದಿಲೀಪ ಬೇರೆ, ರಘುವಂಶದ ದಿಲೀಪ ಅಲ್ಲ, ರಘುವಿನ ಅಪ್ಪ ದಿಲೀಪ ಅಲ್ಲ. ಈ ದಿಲೀಪ ಅವನು ಭಗೀರಥನ ಒಬ್ಬ ಮಗ ಬರ್ತಾನೆ, ಆ ದಿಲೀಪನೂ ಅಲ್ಲ, ಇದು ಬೇರೆ ದಿಲೀಪ. ದಿಲೀಪನ ಮಗ ಪ್ರತೀಪ. ತಸ್ಯಾಪಿ ದೇವಾಪಿ ಶಾಂತನು ಬಾಹ್ಲಿಕ ಸಂಜ್ಞಾ ತ್ರಯಪುತ್ರಾ ಬಭೂವು. 3 ಜನ ಮಕ್ಕಳು, ದೇವಾಪಿ, ಶಂತನು, ಬಾಹ್ಲಿಕ ಅಂತ. ದೇವಾಪಿ ಬಾಲಯೇವ ಅರಣ್ಯಂ ವಿವೇಶ. ದೇವಾಪಿಗೆ ಅದೇನು ವೈರಾಗ್ಯವೋ ಏನು ಕಥೆಯೋ, ಅವನಿಗೆ ಸ್ವಲ್ಪ ತೊನ್ನು ಇತ್ತು, ಅದಕ್ಕೆ ಅವನು ರಾಜ್ಯಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ರು ಅಂತ ಮುಂದೆ ಬರುತ್ತೆ. ಅವನೇನು ಮಾಡಿದ, ಯಾಕೋ ಕಾಡಿಗೊಟ್ಟೋದ. ಈ ಮಧ್ಯದವನಿದ್ದಾನಲ್ಲ ಬಾಹ್ಲಿಕ, ಅವನು ದತ್ತಕ್ಕೆ ಹೊಟ್ಟೋದ. ಹಾಗಾದರೆ ಉಳಿದವನು ಯಾರು? ಶಾಂತನು ಅಥವಾ ಶಂತನು, ಎರಡೂ ಹೇಳ್ತಾರೆ. ಶಾಂತನು ಅನ್ನೋದು ಕರೆಕ್ಟು, ಶಂತನು ಅನ್ನೋದು ಕರೆಕ್ಟು. ಶಂತನು ಮಹಿಪಾಲೋ ಬಭೂವ, ಶಂತನು ರಾಜ ಆದ. ಅಯಂ ಚ ತಸ್ಯ ಶ್ಲೋಕ ಪೃಥಿವ್ಯಾಂ ಗೀಯತೆ. ಈ ಶ್ಲೋಕ ಅವನನ್ನು ಕುರಿತು ಇದೆ. ಏನಂತ? ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಶಾಂತಿಂ ಪ್ರಾಪ್ನೋತಿ ಏನಾಗ್ರ್ಯಾಂ ಕರ್ಮಣ ತೇನ ಶಾಂತನು. ಯಂ ಯಂ ಕರಾಭ್ಯಾಂ ಸ್ಪೃಶತಿ, ಯಾರನ್ನಾದರೂ ಕೈಯಿಂದ ಮುಟ್ಟಿದ್ರೆ ಮುದುಕಾದವನು ಯುವಕ ಹೋಗ್ತಾ ಇದ್ದಂಥವನು. ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಶಾಂತಿಂ ಪ್ರಾಪ್ನೋತಿ ಏನಾಗ್ರ್ಯಾಂ. ಮನಸ್ಸಿಗೆ ಏನೋ ನೆಮ್ಮದಿ ಇವನು ಮುಟ್ಟಿದ್ರೆ. ಅದಕ್ಕೆ ಅವನ ಹೆಸರು ಶಾಂತನು ಅಂತ. ಶಾಂತನು ಶಂತನು ಎರಡು ಆಯ್ತಾ. ಅದಕ್ಕೆ ಅವನು ಯಾಕೆ ಅಂದರೆ ಅವನು ವರುಣನ ಅವತಾರ. ವರುಣ ನೀರಿನ ಒಡೆಯ, ಇಲ್ಲಿಯ ನೀರಿನ ಒಡೆಯ. ಮಳೆ ಸುರಿಸೋದು ಪರ್ಜನ್ಯ ಮತ್ತು ಇಂದ್ರ. ಇಲ್ಲೆಲ್ಲ ಮಳೆ ಜಾಸ್ತಿ ಸುರಿದ್ರೆ ಇವರು ವರುಣನ ಅವಕೃಪೆ ಅಂತ ಬರೀತಾರೆ. ವರುಣ ಅಲ್ಲ ಮಳೆ ಸುರಿಸುವವ. ಮಳೆ ಸುರಿಸುವವ ಪರ್ಜನ್ಯ ಮತ್ತೆ ಇಂದ್ರ. ಯಾಕೋ ಆ ರೀತಿ ಬರೀತಾರೆ, ಇರಲಿ. ಅವನು ನೀರು. ಆಪಹ ಸರ್ವಸ್ಯ ಭೇಷಜೀಹಿ ಅಂತನೂ ಅದೇ ಮಾತಿರೋದು. ನೀರು ಎಲ್ಲಕ್ಕೂ ಔಷಧ. ಹೀಗಾಗಿ ವರುಣನ ಅವತಾರನಾದ ಸುಷೇಣ ಅನ್ನುವ ಕಪಿ ರಾಮಾಯಣದಲ್ಲಿ ಕಪಿಗಳ ವೈದ್ಯ ಅವನು.
ಸುಷೇಣ ನ ಬರುತ್ತೆ, ಏಕೆಂದರೆ ರಸಾಭ್ಯಾಮ್ ನೋಣ ಸಮಾನ ಪದೆ. ಸುಷೇಣ ಇವನು ಶಂತನು, ಇವನು ಮುಟ್ಟಿದ್ರೆ ಸಾಕು ಎಲ್ಲರಿಗೂ ಖುಷಿ ಆಗ್ತಾ ಇತ್ತು, ಯೌವನ ಬರ್ತಾ ಇತ್ತು. ತಸ್ಯ ಚ ಶಾಂತನ ರಾಷ್ಟ್ರೇ 12 ವರ್ಷಾಣಿ ದೇವೋ ನವವರ್ಷ, 12 ವರ್ಷಗಳ ಕಾಲ. ಅವಾಗ ಜಾಗತೀಕರಣ ಇರಲಿಲ್ಲ, ಗ್ಲೋಬಲೈಸೇಷನ್. ಅವತ್ತಿನ ಕಾಲಕ್ಕೆ ಜಾಗತೀಕರಣ ಸಾಧ್ಯವೂ ಇರಲಿಲ್ಲ. ಕಾರಣ ಏನು ಅಂದರೆ ಎಷ್ಟೋ ರಾಷ್ಟ್ರಗಳೇ ಇರಲಿಲ್ಲ, ಜಾಗತೀಕರಣ ಆಗಬೇಕಾದದ್ದು ಹೇಗೆ? ಅದರಿಂದಾಗಿ 12 ವರ್ಷ ಜಾಗತೀಕರಣ ಆದರೆ ಒಂದು ಕಡೆಯಿಂದ ಕೊಡುಕೊಳ್ಳುವಿಕೆ ಮಾಡಿಕೊಂಡು ಸಾಲ ಅಂತ ಹೇರಿಸಿಕೊಂಡು ಏನೋ ಮಾಡಬಹುದು. 12 ವರ್ಷ ಮಳೆ ಬರಲಿಲ್ಲ ಅಂದರೆ ಗತಿ ಏನು? ಒಂದು ಕಡೆ ತತಶ್ಚ ಅಶೇಷ ರಾಷ್ಟ್ರ ವಿನಾಚಂ ಅವೇಕ್ಷ ಅಸೌ ರಾಜ ಬ್ರಾಹ್ಮಣನ ಪೃಚ್ಛತ್. 12 ವರ್ಷ ಬರಗಾಲ ಇದೆ ಅಂತಂದರೆ ರಾಜರು ನಾವು ಯಾವ ತಪ್ಪಿನಿಂದ ಆಯಿತು ಅಂತ ಕೇಳೋದು ಸಹಜ. ಅದು ಹಾಗೇನೆ, ರಾಜರ ತಪ್ಪಿನಿಂದಲೇ ಬರಗಾಲ ಬರೋದು. ಕೇಳಿದ್ರು, ಕಸ್ಮಾದಸ್ಮಾಕಂ ರಾಷ್ಟ್ರೇ ದೇವೋ ನವರ್ಷತಿ ಕೋ ಮಮ ಅಪರಾಧ ಇತಿ. ಯಾಕೆ ನಮ್ಮ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ನನ್ನ ಅಪರಾಧ ಏನು? ತತಶ್ಚ ತಮೂಚುರ್ಬ್ರಾಹ್ಮಣ ಅಗ್ರಜಸ್ಯ ಚ ಹಿ ಇಯಂ ಅವನಿಹಿ ತ್ವಯಾ ಸಂಭುಜ್ಯತೆ ಅತಃ ಪರಿವೇತ್ತಾತ್ವಂ ಇತ್ಯುಕ್ತಃ ಸರಾಜ ಪುನಃಸ್ಥಾನ ಪೃಚ್ಛತ್. ನಿನ್ನ ಅಣ್ಣನಿಗೆ ಸಲ್ಲಬೇಕಾದದ್ದು ಈ ಭೂಮಿ. ಅವರು ಪುರೋಹಿತರಾಗಲಿ ಜ್ಯೋತಿಷ್ಕರಾಗಲಿ ಹೇಳೋದೇ ಹೀಗೆ. ಅವರಿಗೆ ಪುರೋಹಿತರಿಗಾಗಲಿ ಜ್ಯೋತಿಷ್ಕರಿಗಾಗಲಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡೋದು ಕಡಿಮೆ. ಅವರು ಆಚಾರ್ಯರು ಹೇಳಿರಬಹುದು, ಪೂಜೆಯಲ್ಲಿ ಶಾಸ್ತ್ರಕ್ಕೆ ವಿರುದ್ಧವಾಗದಂತೆ ಬದಲಾವಣೆ ಮಾಡಿಕೊಳ್ಳಿ ಅಂತ. ಆದರೆ ಇವತ್ತು ಅದನ್ನು ಹೋಗಿ ಹೇಳಿ ಅವರು ಆಚಾರ್ಯರಿಗೆ ಧರ್ಮಶಾಸ್ತ್ರಗಳ ವಿರೋಧ ತೋರಿಸ್ತಾರೆ ಅವರು. ಹಾಗೆ ಅವರು ಏನು ಹೀಗೆ ಹೇಳ್ತಾರೆ, ಇದು ನಿನ್ನ ಅಣ್ಣನ ಸೊತ್ತು, ನಿನ್ನ ಅಪ್ಪನ ನಂತರ ನಿನ್ನ ಅಣ್ಣನಿಗೆ ಸಲ್ಲಬೇಕಾಗಿತ್ತು. ನೀನೇನು ಮಾಡಿದಿ? ನೀನು ಉಣ್ಣುತ್ತಾ ಇದ್ದಿ. ಪರಿವೇತ್ತ ಅಂದರೆ ಅಣ್ಣನಿಗೆ ಮದುವೆಯಾಗುವ ಮೊದಲು ತಮ್ಮ ಮದುವೆ ಆದರೆ ಅವನೊಂದು ಪರಿವೇತ್ತ ಅಂತ ಕರೀತಾರೆ. ಹಾಗೆ ಕೃಷ್ಣ ಪರಿವೇತ್ತ, ಭೀಮ ಪರಿವೇತ್ತ. ಕೃಷ್ಣ ಲೆಕ್ಕವೇ ಇಲ್ಲ, 10 ಲಕ್ಷ ಜನ ಮಕ್ಕಳು. ಇನ್ನು ನೀಲಾಲನ ಮದುವೆ ಆದ, ಆಮೇಲೆ ಭೀಮಸೇನ ಹಿಡಿಂಬೆಯನ್ನ ಮದುವೆ ಆದ. ಅವರ ಅಣ್ಣಂದ್ರೆ ಇಬ್ಬರು ಪರಿವಿತ್ತಿ ಸ್ತದಗ್ರಜ. ಹೀಗಾಗಿ ಪರಿವೇತ್ತ ಪರಿವಿತ್ತಿ. ಈ ಪರಿವೇತ್ತ ನೀನು, ಅಣ್ಣನಿಗಿಂತ ಮೊದಲು ಮದುವೆಯಾದ ತಮ್ಮ ನೀನು ಪರಿವೇತ್ತ. ಹಾಗಾದ್ರೆ ಅಣ್ಣ ಸನ್ಯಾಸನೇ ತಗೊಳ್ಬಾರ್ದು ಇವ್ರ ಪ್ರಕಾರ. ಪರಿವೇತೃತ್ವ ಅಪರಾಧ ಅಂತ ಆದ್ರೆ ಅಣ್ಣನಿಗೆ ಆಸೆ ಇದ್ದು ತಮ್ಮ ಮೊದಲು ಮದುವೆ ಮಾಡಿಕೊಂಡ್ರೆ ಅದು ಪರಿವೇತ್ತ. ಅಣ್ಣನಿಗೆ ಆಸೆಯೇ ಇರಲಿಲ್ಲ, ಇಲ್ಲಿ ಪರಿವೇತೃತ್ವ ಇಲ್ವೇ ಇಲ್ಲ. ಆದ್ರೆ ಇವ್ರ ವಿಷನ್ ಅದು, ಪುರೋಹಿತರ ವಿಷನ್. ಪುರೋಹಿತರು ಹಾಗೆ ನೋಡೋದು. ಅದರಿಂದಾಗಿ ಏನಾಯಿತು, ಪರಿವೇತ್ತ ಅಂತ ಹೇಳಿದ್ರೆ ಅಣ್ಣನಿಗಿಂತ ಮೊದಲು ಮದುವೆಯಾದವ ತಮ್ಮ. ಅಣ್ಣನಿಗಿಂತ ಮೊದಲು ಮದುವೆಯಾದ ತಮ್ಮ ಅಂತ ಹೇಳಿದರೆ ಅದರ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದೇ ಹೇಳಿದ್ನಲ್ಲ, ಪರಿವೇತ್ತ ಅದು ಅಣ್ಣನಿಗೆ ಆಸೆ ಇದ್ದು ಆಗಬಾರದು, ಅದು ಪರಿವೇತ್ತ. ಇಲ್ಲ ಅಂತಂದ್ರೆ ಅದು ಅಪರಾಧ ಅಲ್ಲ ಅನ್ನೋದ್ರ ಎಚ್ಚರ ಇರಬೇಕು. ಪರ್ಮಿಷನ್ ತಗೊಂಡ್ರೆ ಆಗತ್ತೆ ಅಲ್ಲ. ಅದೇ ಇವ್ರ ಪ್ರಕಾರ, ಈ ಪುರೋಹಿತರ ಪ್ರಕಾರ ಅಣ್ಣನಿಗೆ ವೈರಾಗ್ಯನೇ ಬರಬಾರ್ದು, ಸನ್ಯಾಸನೇ ತಗೊಳ್ಬಾರ್ದು. ಅವನು ಅಣ್ಣ ತಗೊಂಡ್ಬಿಟ್ರೆ ಇವನು ಒಂದು ಅಣ್ಣ ಸನ್ಯಾಸ ತಗೊಂಡ್ಬಿಟ್ರೆ ಇವನು ಮದುವೆ ಆಗದೆ ವಿಷಯ ಕಳಿಬೇಕು. ಅಣ್ಣನಿಗೆ ಶಾಪ ಹಾಕೊಂಡು ಮನಸ್ಸಿನಲ್ಲಿ ಅವನಿಗೇನೋ ಸನ್ಯಾಸ ತಗೊಳ್ಳೋದು ಅಂತ. ವಸ್ತುತಃ ಪರಿವೇತ್ತ ಪರಿವಿತ್ತಿ ಅನ್ನೋದು ನಾನು ಏನು ಹೇಳೋದು ಅಂತಂದರೆ, ಪರಿವೇತೃತ್ವ
ಅಥವಾ ಅಣ್ಣ ತಮ್ಮಂದಿರಲ್ಲಿ ಒಬ್ಬನಿಗೆ ಮದುವೆ ಆದರೂ ಮುಂದೆ ಬೇರೆ ಆಗಬಹುದು. ಕಲಿಯುಗದಲ್ಲಿ ಪರಿವೇತೃತ್ವ ಮತ್ತು ಪರಿವಿತ್ತಿ ಅದನ್ನು ನೀವು ಗಂಭೀರವಾಗಿ ತಗೊಳ್ಬೇಡಿ ಅಂತ. ಕಾರಣ ಏನು ಅಂದರೆ ಅಂಥವ್ರನ್ನು ಶ್ರಾದ್ದಕ್ಕೆ ಕರಿಬಾರ್ದು, ಅದು ತೊಂದರೆ ಇಲ್ಲ. ಶ್ರಾದ್ದಕ್ಕೆ ಕರೀದೆ ಹೋದರೆ ಹೋಗಲಿ ಬಿಡಿ. ಪೌರೋಹಿತ್ಯ ಮಾಡಬಾರ್ದು, ಅದೂ ಬಿಡಿ. ಮೊದಲು ತಮ್ಮ ಮದುವೆ ಆದರೆ ಅವನ ಹತ್ರ ಪಾಠ ಕೇಳಬಾರ್ದು ಅಂತ ಹೇಳ್ತಾರ್ರಿ. ಅವನು ಪಾಪ ಓದಿದ್ರೆ ಏನು ಮಾಡ್ಬೇಕು? ಅವನು ಪಾಠ ಹೇಳೋ ಸಾಮರ್ಥ್ಯ ಇದೆಯಪ್ಪ. ಒಬ್ಬ ಪರಿವೇತ್ತ ಅವನು ಅಣ್ಣ ಮದುವೆ ಆಗಲಿಲ್ಲ, ತಮ್ಮ ಮದುವೆ ಆಗ್ತಾನೆ, ಅವನ ಹತ್ರ ಪಾಠ ಕೇಳಬಾರ್ದು ಅಂದ್ರೆ ಏನ್ರಿ ಅರ್ಥ? ಅಲ್ಲ, ಅದೇ ಅಂದ್ರೆ ಅದ್ರ ಉದ್ದೇಶ ಅಣ್ಣನಿಗೆ ಮದುವೆ ಆದ್ಮೇಲೆ ತಂಗಿ ಇದು ತಮ್ಮ ಮದುವೆ ಆಗಲಿ ಅಂತ ಇರುತ್ತೆ ವಿನಃ ಬೇರೆ ಏನಿರಲ್ಲ. ಅದು ಈ ತೀರಾ ಹೋಗಿ ಕಡೆಗೆ ಯಾರತ್ತೂ ಏನೂ ಕೇಳದೇ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಲ್ಲರಲ್ಲೂ ಏನೋ ದೋಷ ಇದ್ದೇ ಇರುತ್ತೆ. ಈ ಥರದ್ದು ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಏನೋ ಒಂದು ದೋಷ ಇದ್ದೇ ಇರುತ್ತೆ ಎಲ್ಲರಲ್ಲೂ. ಎಲ್ಲರೂ ಸರಿಯಾಗಿ ವೇದಾಂತದ ಕಡೆಗೆ ಗಮನ ಹರಿಸ್ದೇರೋ ಥರ ಆಗ್ಬಿಡುತ್ತೆ. ಇದೆಲ್ಲ ಫಾಲೋ ಮಾಡ್ತಾ ಕೂತ್ಕೊಂಡ್ರೆ ಅವ್ರ ಹತ್ರ ಕೇಳಬಾರ್ದು, ಇವ್ರ ಹತ್ರ ಕೇಳಬಾರ್ದು, ಹಾಗಿರಬಾರ್ದು, ಹೀಗಿರಬಾರ್ದು, ಅವ್ರನ್ನ ಕರಿಬಾರ್ದು, ಇವ್ರನ್ನ ಕರಿಬಾರ್ದು ಅಂತ ಲಿಸ್ಟಲ್ಲಿ ನೋಡಿದ್ರೆ, ಧರ್ಮಶಾಸ್ತ್ರದ ಲಿಸ್ಟನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಅಧರ್ಮಿಷ್ಠರಾಗಿರ್ಬೇಕಾಗತ್ತೆ. ಹಾಗಾಗಿ ಸರಿಯಾದ ಗೃಹಸ್ಥರೇ ಇಲ್ಲ, ಎಲ್ಲ ಮುಗಿದೋಯ್ತು. ಅದರಿಂದ ಇದೆಲ್ಲ ಬ್ರಾಹ್ಮಣರ ಅಂದರೆ ಅವತ್ತಿನ ಕಾಲದ ಬ್ರಾಹ್ಮಣರ ಅವತ್ತಿನ ಕಾಲದ ವ್ಯೂ. ಪರಿವೇತ್ತಾತ್ವಂ ಇತ್ಯುಕ್ತ ಸ ರಾಜ ಪುನಃಸ್ಥಾನ ಪೃಚ್ಛತ್. ಮತ್ತೆ ಕೇಳಿದ ಕಿಮ್ಮ ಯಾತ್ರ ವಿಧೇಯಂ. ಶಂತನು ಕೇಳಿದ, ಹಾಗಾದ್ರೆ ನಾನೇನು ಮಾಡಬೇಕು? ತತಸ್ಥೆ ಪುನರಪ್ಯೂಚು ಯಾವದ್ದೇವಾಪಿರ್ ನಪತನಾದಿಭಿ ದೋಚೈ ಅಭಿಭೂಯತೆ ತಾವದೇತತ್ ತಸ್ಯಾರ್ಹಂ ರಾಜ್ಯಂ. ಅವನು ಪತಿತನಾಗಲೇಬೇಕು. ಪತಿತನಾಗದೇ ಹೋದರೆ ಅವನನ್ನು ಕರೆದು ನೀವು ರಾಜ್ಯ ಕೊಡಬೇಕು ಅಂತ. ಅಂದರೆ ಇವರು ಧರ್ಮಾಚರಣೆಗೆ ಅವನು ಯಾರೋ ಪತಿತ ಆಗಬೇಕು. ಇವೆಲ್ಲ ಚೋದ್ಯಗಳು. ವಿಧಿ ವಿಪರೀತ ಅಂತಾರಲ್ಲ, ವಿಧಿವಿಲಾಸ. ಅಥವಾ ನಮ್ಮ ಇವರು ಪಾವೆಮಾಚಾರ ಭಾಷೆಯಲ್ಲಿ ಹೇಳೋದಾದರೆ ಕಾಲರಾಯನ ಕುಟಿಲತನ. ಹೀಗಾಗ್ಬಿಡತ್ತೆ ಪರಿಸ್ಥಿತಿ. ಆಗೇನಾಯಿತು? ತದಲಂ ಏತೇನತು ತಸ್ಮೈ ದೀಯತಾಂ. ಹಾಗಾದರೆ ಈ ರಾಜ್ಯ ಕೊಡಬೇಕು ಅಂತಾಯಿತು. ಇತ್ಯುಕ್ತೆ ತಸ್ಯ ಮಂತ್ರಿಪ್ರವರೇಣ ಅಶ್ಮಸಾರಿಣ ತತ್ರ ಅರಣ್ಯೇ ತಪಸ್ವಿನೋ ವೇದವಾದ ವಿರೋಧ ವಕ್ತಾರ ಪ್ರಯುಕ್ತಾ. ಇವನು ನೋಡಿದ ಯಾರು ಅಶ್ಮಸಾರ ಅಂತ ಒಬ್ಬ ಮಂತ್ರಿ, ಶಂತನುವಿನ ಇದು ಯಾರು ಆಫೀಸರು. ಅವನು ನೋಡಿದ, ನಮ್ಗೆ ಶಂತನು ಬೇಕು. ನೋಡಿ, ಆಫೀಸರ್ ತೀರ್ಮಾನ ಮಾಡೋದು, ರಾಜಕಾರಣಿಗಳು ಅಲ್ವೇ ಅಲ್ಲ, ರಾಜರಲ್ಲ. ಒಂದು ದೇಶದ ಪರಿಸ್ಥಿತಿ ಹೇಗಿರಬೇಕು ಅನ್ನೋದು ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ನಾವು ರಾಜಕಾರಣಿಗಳನ್ನ ಆರಿಸ್ಬಿಟ್ಟು ಅವ್ರನ್ನ ಬೈತಾ ಇರ್ತೀವಿ. ಅಲ್ಲಿ ಬದಲಾಗಬೇಕಾಗಿರೋದು ರಾಜಕಾರಣಿಗಳಲ್ಲ, ಆಫೀಸರ್ಸು. ಅವ್ರು ಕೇಳ್ತಾರೆ, ಏನ್ರಿ ಇದು ಮಾಡ್ಲಿಕ್ಕೆ ಬರುತ್ತಾ? ಸಾರ್ ಕಾನೂನು ಪ್ರಕಾರ ಮಾಡ್ಲಿಕ್ಕೆ ಬರಲ್ಲ ಸಾರ್ ಅಂತಾರೆ. ಹೌದು ಅಂತ ಅಂದ್ಬಿಡ್ತಾನೆ ಅವನು ಅಷ್ಟೇ. ಇವನು ಅಶ್ಮಸಾರಿ ಅಥವಾ ಅಶ್ಮಸಾರ ಎರಡರಲ್ಲಿ ಯಾವ್ದಾರೊಂದು. ಅವನು ಯೋಚನೆ ಮಾಡಿದ, ನನಗೆ ಈ ರಾಜನೇ ಬೇಕು. ಸರಿ, ಅತ್ಯಂತ ಒಳ್ಳೆ ತರ್ಕ ಚೆನ್ನಾಗಿ ಮಾತನಾಡಬಲ್ಲ, ಒಳ್ಳೆ ವೇದವಾದವನ್ನು ನೋಡಿಕೊಂಡು ವಿರೋಧವನ್ನು ಹೇಳುವವರನ್ನು ಕಳಿಸ್ಬಿಟ್ಟ. ಒಳ್ಳೆ ಮಾತಿನಲ್ಲಿ ಜಾಣರವರು. ಆಯ್ತಾ? ಇವರು ಹೋದ. ತೈಹಿ ಅಪಿ ಅತಿ ರುಜುಮತೆ ಮಹೀಪತಿ ಪುತ್ರಸ್ಯ ಬುದ್ಧಿ ವೇದವಾದ ವಿರೋಧ ಮಾರ್ಗಾನುತಾರಿಣಿ ಅಕ್ರಿಯತ. ಹೋಗಿ ಅವ್ರು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದರೆ ದೇವಾಪಿಗೆ ವೇದಕ್ಕೆ ವಿರುದ್ಧವಾಗಿ ನಿಂತುಬಿಟ್ಟ. ದೇವಾಪಿ ವಿರಕ್ತನಾಗಿ ಸನ್ಯಾಸ ತೆಗೆದುಕೊಂಡವನು. ಇವರು ಬಂದು ಇವರ ಮಾತಿನ ಜಾಣ್ಮೆ ಹೇಗಿತ್ತು ಅಂದರೆ ವೇದ ವಿರೋಧಿಯಾಗಿ ನಿಂತುಬಿಟ್ಟ. ಪತಿತ ಪತಿತ ಅದೇ ಮುಂದೆ ಬರುತ್ತೆ ಇಲ್ಲಿ. ಆಯ್ತಾ? ರಾಜಾತು ಶಾಂತನು ದ್ವಿಜವಚನೋತ್ಪನ್ನ ಪರಿದೇವನ ಚೋಕಃ ತಾನ್ ಬ್ರಾಹ್ಮಣಾನ್ ಅಗ್ರತ ಕೃತ್ವ ಅಗ್ರಜಸ್ಯ ಪ್ರಧಾನಾಯ ಅರಣ್ಯಂ ಜಗಮ. ಇವನಿಗೇನು ಗೊತ್ತಿದೆ? ಬ್ರಾಹ್ಮಣರನ್ನ ಮುಂದೆ ಮಾಡಿಕೊಂಡು ಅಳ್ತಾ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೋದ್ರೆ ಅಲ್ಲಿ ಪರಿಸ್ಥಿತಿ ವಿರುದ್ಧ. ಅಣ್ಣ ಬಾ ಅಂತ ಕರೀಲಿಕ್ಕೆ ಆಗೋದೇ ಇಲ್ಲ, ಆ ಥರ ಮಾಡಿಬಿಟ್ಟ. ನೋಡಿ, ಇಲ್ಲಾಂದ್ರೆ ಇನ್ನೊಬ್ಬ ಭರತ ಆಗ್ಬಿಡ್ತಾ ಇದ್ದ ಇವನು.
ಆಗಲಿಲ್ಲ. ಸೀದಾ ಹೋದ್ರು. ತದಾಶ್ರಮಂ ಉಪಗತಾಶ್ಚ ತಂ ಅವನತಂ ಅವನೀಪತಿ ಪುತ್ರಂ ದೇವಾಪಿ ಉಪತಸ್ತು. ಸೀದಾ ಹೋಗಿ ಹೇಳಿದ್ರು, ಏನು ಅಂದ ಅವನು. ಆಗ ಬ್ರಾಹ್ಮಣರು ತೇ ಬ್ರಾಹ್ಮಣಾ ವೇದವಾದಾನುಬಂಧೀನಿ ವಚಾಂಸಿ ರಾಜ್ಯಂ ಅಗ್ರಜೇನ ಕರ್ತವ್ಯಂ ಇತ್ಯರ್ಥವಂತಿ ತಮೂಚುಹು. ನೋಡಪ್ಪ, ವೇದದ ಪ್ರಕಾರ ನೀನೇ ರಾಜ್ಯ ಆಳಬೇಕಾದವನು ಅಂತ ಹೇಳಿ ವೇದವಾದಗಳನ್ನು, ವೇದದ ಮಾತುಗಳನ್ನು ಮುಂದೆ ಇಟ್ಟರು. ವೇದದ ಮಾತುಗಳನ್ನು ಮುಂದೆ ಇಟ್ಟರು. ಆದರೆ ಅವನು ಅಷ್ಟೊತ್ತಿಗೆ ಉಲ್ಟಾ ತಿರುಗ್ಬಿಟ್ಟಿದ್ನಲ್ಲ. ಅಸಾವಪಿ ದೇವಾಪಿ ವೇದವಾದ ವಿರೋಧಿ ಯುಕ್ತಿ ದೂಚಿತ ಮನೆ ಪ್ರಕಾರ ತಾನಾಹ. ವೇದವೇ ಅಸಂಗತ ಅಂತ ಶುರು ಮಾಡ್ಬಿಟ್ಟ ಇವರು. ಇವರು ವಿನೀತರಾಗಿ ವೇದದ ಪ್ರಕಾರ ನಿಮಗೆ ರಾಜ್ಯ ಬೇಕು ರಾಜ್ಯ ಕೊಡಬೇಕು ಅಂತಿದ್ದೀವಿ, ವೇದವೇ ಅಸಂಗತ ಅಂತ ಶುರು ಮಾಡಿದೆ. ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಏನಾಗಿದೆ ಅವನಿಗೇನು ಗೊತ್ತು? ಅಶ್ಮಸಾರ ಮಂತ್ರಿಗಳನ್ನು ಕಳುಹಿಸಿದ್ದ, ಅವರು ಈ ರೀತಿ ಹೇಳಿದ್ರು ಅಂತ ಇವನಿಗೇನು ಗೊತ್ತಾಗಬೇಕು? ಅವನು ಯಾಕೆ ಹೇಳ್ತಾನೆ ಕರೆಕ್ಟ್ ಆಗಿದೆ ಅಂತ? ತತಸ್ಥೆ ಬ್ರಾಹ್ಮಣ ಶಾಂತನು ಮುಚುಹು. ಆಗ ಬ್ರಾಹ್ಮಣರು ಶಂತನುವಿಗೆ ಹೇಳಿದ್ರು, ಆಗಚ್ಚ ಹೇ ರಾಜನ್ ಅಲಮತ್ರ ಅತಿ ನಿರ್ಬಂಧೇನ ಪ್ರಶಾಂತ ಏವಾಸೌ ಅನಾವೃಷ್ಟಿ ದೋಷಃ ಪತಿತೋಯಂ ಅನಾದಿಕಾಲ ಮಹಿತ ವೇದ ವಚನ ದೂಷಣೋಚ್ಚಾರಣಾತ್. ಅನಾದಿಕಾಲದಿಂದ ಬಂದ ವೇದವನ್ನು ದೂಷಣ ಮಾಡ್ತಾ ಇದ್ದಾನೆ. ಬಾ ಅನಾವೃಷ್ಟಿನೇ ಮುಗಿದೋಯ್ತು, ಬಾ ಅಂತ ಕರ್ಕೊಂಡು ಅಂತ. ಹೇಗಿರುತ್ತೆ ಅಂತ ಕಥೆ ಅಂದರೆ ಹಿಂಗಿರಬೇಕು. ಏನಾಗಿದೆ ಅಂತನದೇ ಗೊತ್ತಾಗಿಲ್ಲ. ಪತಿತೇಚ ಅಗ್ರಜೆ ನೈವತೆ ಪರಿವೇತೃತ್ವಂ ಭವತಿ. ಯಾವಾಗ ಅಗ್ರಜ ಪತಿತನಾಗಿದ್ದಾನೆ ಆಗ ನಿನಗೆ ಪರಿವೇತೃತ್ವ ಇಲ್ಲ, ಪರಿಹಾರ ಆಗೋಯ್ತು. ವಚನಾತ್ ನಿವೃತ್ತಿ ವಚನಾತ್ ಪ್ರವೃತ್ತಿ ಅಂತ ಮೀಮಾಂಸಕರು ಒಂದು ಕಡೆ ಹೇಳ್ತಾರೆ. ಹಾಗಾಯ್ತಿದ್ರು. ವಚನದಿಂದ ಪ್ರವೃತ್ತಿ, ವಚನದಿಂದ ನಿವೃತ್ತಿ. ಪರಿವೇತೃತ್ವ ನಿನಗಿದೆ ಅಂದ್ರು ಬಂದ್ಬಿಡ್ತು, ಪರಿವೇತೃತ್ವ ನಿನಗಿಲ್ಲ ಅಂದ್ರು ಹೋಗ್ಬಿಡ್ತು. ಅದರಿಂದಾಗಿ ಹಾಗಾದ್ರೆ ವೇದದ ಮಾತಿಗೆ ಏನು ಅರ್ಥ ಆಯಿತು? ವೇದದ ಮಾತಿಗೆ ಅರ್ಥ ಬದಲಾಯಿತು. ಯಾಕೆಂದ್ರೆ ಇವ್ರು ಬದಲಾಗಿರೋದ್ರಿಂದ. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಅದೇ, ನಿತ್ಯ ಅನಿತ್ಯ ಅಂತ ಎರಡು ಬಗೆ ಇರುತ್ತೆ. ಯಾವುದೇ ಮಾತಿಗೆ ಅನಿತ್ಯವಾದ ಅರ್ಥವೂ ಇರುತ್ತೆ, ನಿತ್ಯವಾದ ಅರ್ಥವೂ ಇರುತ್ತೆ. ಅನಿತ್ಯವಾದ ಅರ್ಥ ಆ ವಸ್ತು ಇರೋ ತನಕ, ನಿತ್ಯವಾದ ಅರ್ಥ ಆ ವಸ್ತು ಹೋದ ಮೇಲೂ ಕೂಡ, ಕೆಲವೊಮ್ಮೆ ಆ ವಸ್ತು ಇದ್ದಾಗಲೂ ಕೂಡ. ಇವಾಗ ಸೋಮ ಅಂತನ್ನುವ ಒಂದು ಪದಕ್ಕೆ ಸೋಮ ಬಳ್ಳಿಯಿಂದ ತೆಗೆದ ರಸ ಅಂತ ಅರ್ಥ ಇತ್ತು. ಆಚಾರ್ಯರ ಕಾಲದಲ್ಲಿ ಸೋಮ ಇರಲಿಲ್ಲ. ಆಚಾರ್ಯ ಹೇಳಿದ್ರು ಸೋಮ ಅನ್ನುವುದರ ಅರ್ಥ ಏನು ಅಂದರೆ ಭಕ್ತಿ ಅಂತ ಅರ್ಥ. ವೇದ ಉಳಿತು. ಸೋಮ ಅನ್ನೋ ಪದಕ್ಕೆ ಸೋಮ ಅನ್ನುವ ಬಳ್ಳಿ ಅಂತಾನೆ ಅರ್ಥ ಮಾಡಿದರೆ ಈಗ ಸೋಮದ ಬಳ್ಳಿ ಇಲ್ಲ, ಆದ್ದರಿಂದಾಗಿ ಸೋಮವೂ ಇಲ್ಲ. ಸೋಮ ಇಲ್ಲ, ಆದ್ದರಿಂದ ವೇದ ಅನಿತ್ಯ. ನಿತ್ಯ ವೇದ ನಿತ್ಯ ಆಗಬೇಕು ಅಂದರೆ ಸೋಮ ಇರಬೇಕು, ಸೋಮ ಇಲ್ಲ, ವೇದನೆ ಅನಿತ್ಯ. ಹಂಗಾಗೋಗುತ್ತೆ. ಅದನ್ನೇ ಹೇಳಿದ್ದು. ಅನಿತ್ಯ ಅಂತಾದರೆ ಅಪ್ರಮಾಣ. ವೇದವು ಕೂಡ ಕಾಲ ದೇಶಗಳ ನಿರ್ಬಂಧಕ್ಕೆ ಒಳಪಟ್ಟಿದೆ. ಹಾಗಾದರೆ ಪ್ರಮಾಣವಾಗಿ ಹೆಂಗೆ ತಗೊಳ್ಬೇಕು? ಆ ಕಾಲದಲ್ಲಿ ಮಾತ್ರ ಪ್ರಮಾಣ, ಈಗಿಲ್ಲ. ಗಾಡ್ ವಾಸ್ ಅಲೈವ್, ಗಾಡ್ ಈಸ್ ನೌ ಡೆಡ್ ಅಂತ ಫ್ರೆಡರಿಕ್ ನೀಚೆ ಹೇಳಿದ ಹಾಗೆ. ಹೌದು, ಗಾಡ್ ಬದುಕಿದ್ದ, ಇಲ್ಲ ಅನ್ನಲ್ಲ, ಈಗಿಲ್ಲ ಅವನು ಅಂತ. ಅದರಿಂದ ನೋಡಿ, ಮಾತಿಗೆ ಏನೇನು ಅರ್ಥಗಳು ಬರುತ್ತೆ. ವೇದ ಅನ್ನೋದು ಬಹಳ ಅರ್ಥಗಳನ್ನು ಒಳಗೊಳ್ಳದಿದ್ದರೆ ನಿತ್ಯ ಆಗೋದಿಲ್ಲ. ಫಾರ್ ದಿ ಸೇಕ್ ಆಫ್ ಆನ್ ಎಟರ್ನಿಟಿ ಅದಕ್ಕೆ ಬಹಳ ಅರ್ಥಗಳು ಇರಲೇಬೇಕು. ಇದು ಒಂದು ಅರ್ಥ ಆಯಿತು. ಹೀಗೆ ಶಂತನು ಪರಿವೇತೃತ್ವ ಇಲ್ಲ. ಯಾಕೆಂದರೆ ಬ್ರಾಹ್ಮಣರು ಹೇಳಿದ್ರು. ಬ್ರಾಹ್ಮಣರು ಯಾಕೆ ಹೇಳಿದ್ರು? ಅವರಿಗೆ ಪರಿವೇತೃ ರಾಜ್ಯ ಆಳ್ತಾ ಇರೋದೇ ಈ ಅನರ್ಥಕ್ಕೆ ಕಾರಣ ಅಂತ. ಆದರೆ ವಿಧಿಯ ಉದ್ದೇಶ ಏನಿತ್ತು ಅದು ಮುಂದೆ ಗೊತ್ತಾಗುತ್ತೆ. ಇವ್ರ ವ್ಯೂ ಇದು ಖಲೀಲ್ ಗಿಬ್ರಾನ್ ಅಂತ ಹೇಳಿ ಒಬ್ಬ ಲೆಬನಾನ್ ದೇಶದ ಸಾಹಿತಿ, ಅವನು ಹೇಳ್ತಾನೆ, ಯಾವುದೇ ಒಂದು ವಸ್ತುವಿಗೆ 3 ಆಯಾಮ ಇರುತ್ತೆ.
ಒಂದು ನಾನು ಅನ್ಕೊಂಡಿದ್ದು, ಇನ್ನೊಂದು ನೀನು ಅನ್ಕೊಂಡಿದ್ದು, ಒಂದು ಅದಿರೋದು ಅಂತ. ಹಾಗೆ ಇದು ಇವರು ಅಂದ್ಕೊಂಡದ್ದು. ನಿನಗೆ ಪರಿವೇತೃತ್ವ ಇದೆ ಬಂದ್ಬಿಡ್ತು. ಅವನು ಅನ್ಕೊಂಡದ್ದು ವೇದ ಅಪ್ರಮಾಣ. ನಿಜವಾಗಿಯೂ ಏನದು ಅದನ್ನು ಇಲ್ಲಿ ಹೇಳ್ತಾರೆ. ಬ್ರಾಹ್ಮಣರು ಬಂದರು, ರಾಜ್ಯ ಪಾಲನೆ ಮಾಡು ಅಂದರು. ವೇದವಾದ ವಿರೋಧ ವಚನೋಚ್ಚಾರಣ ದೂಷಿತೆ ಚ ತಸ್ಮಿನ್ ದೇವಾಪೌ ತಿಷ್ಠತ್ಯಪಿ ಜ್ಯೇಷ್ಠ ಭ್ರಾತರಿ ಅಖಿಲ ಸಸ್ಯ ನಿಷ್ಪತ್ತಯೇ ಓವರ್ಷ ಭಗವಾನ್ ಪರಜನ್ಯ. ಮಳೆ ಆಯಿತು. ಇವರೇನು ಅಂದ್ಕೊಂಡ್ರು, ಓಹೋ ದೇವಾಪಿ ವೇದವನ್ನು ದೂಷಣ ಮಾಡಿದ್ದರಿಂದ ಶಂತನುವಿನ ದೋಷ ಪರಿಹಾರ ಆಯಿತು ಅಂತ ಅಂದ್ಕೊಂಡ್ರು. ಇವನು ವೇದವನ್ನು ಬೈದದ್ದರಿಂದ ಶಂತನುವಿನ ದೋಷ ಪರಿಹಾರ ಆಗಿ ಮಳೆ ಆಯಿತು. ಇದು ಅವ್ರ ವ್ಯೂ. ಹೀಗೆ ಹಲವಾರು ವ್ಯೂ ಆಯಿತಾ. ಆಮೇಲೆ ಏನಾಯಿತು, ಶಂತನು ಅವನಿಗೆ ಜ್ಞಾನೋದಯ ಆಯಿತು. ಮತ್ತೆ ಆಚೆಯಿಂದ ಈಚೆ ಬಂದ. ಮತ್ತೆ ಆಚೆಯಿಂದ ಈಚೆ ಬಂದು ಅವನೇನು ಮಾಡಿದ, ದೇವಾಪಿ ಸಾಧನೆಯನ್ನು ಮುಂದುವರಿಸಿದ. ಹಾಗಾದರೆ ಬರ ಬಂದದ್ದು ಯಾಕೆ? ನಾಸ್ತಿಕವಾದವನ್ನು ಪ್ರಸ್ತುತ ಮಾಡಲಿಕ್ಕೋ ಏನು? ಹೀಗಾಗಿ ನಮ್ಮ ಈ ಪ್ರಿನ್ಸಿಪಲ್ಸು, ನಮ್ಮ ಈ ಕನ್ಕ್ಲೂಷನ್ಸು ಶಾಸ್ತ್ರದ ಬಗ್ಗೆ ಅದು ನಿತ್ಯವಾದ ವೇದದಿಂದ ಬೆಂಬಲಿತವಲ್ಲದಿದ್ದರೆ ತಾತ್ಕಾಲಿಕ ಫಿಲಾಸಫಿ ಆಗ್ತದೆ. ತಾತ್ಕಾಲಿಕ, ಅದಕ್ಕೆ ನಿತ್ಯ ಅಸ್ತಿತ್ವ ಇರೋದಿಲ್ಲ. ಯಾಕೆಂದರೆ ನಮ್ಮ ಯಾವುದೇ ಪ್ರಿನ್ಸಿಪಲ್ಸ್, ನಮ್ಮ ಯಾವುದೇ ಸೈಂಟಿಫಿಕ್ ಇನ್ನೋವೇಷನ್ಸು ಕಾಲಘಟಿತ. ಆ ಕಾಲಕ್ಕೆ ಇದು ಅನ್ವಿತ ಆಗ್ತಾ ಇರುತ್ತೆ. ಆ ಕಾಲ ಕಳೆದ ಮೇಲೆ, ಕಾಲ ಬದಲಾದಾಗ ನಮ್ಮ ಇನ್ವೆನ್ಷನ್ಸ್ ಬದಲಾಗುತ್ತೆ, ನಮ್ಮ ಇನ್ಸೈಟ್ಸ್ ಬದಲಾಗುತ್ತೆ, ಎಲ್ಲ ಬದಲಾಗ್ತಾ ಹೋಗ್ಬಿಡುತ್ತೆ. ಬಹಳ ವಿಚಿತ್ರ ಅಲ್ವಾ? ಬಹಳ ವಿಚಿತ್ರ. ಅದರಿಂದಾಗಿ ದೇವಾಪಿಯ ಕಥೆ ನಮಗೆ ನಾಸ್ತಿಕವಾದದ ಪ್ರಸ್ತುತತೆಗೆ ಒಂದು ಪೀಠಿಕೆ ಆಯಿತು. ದೇವಾಪಿ ಮತ್ತೆ ವೈದಿಕ ಆದ್ಮೇಲೆ ಶಂತನುಗೂ ದೋಷ ವಾಪಸ್ ಬರಬೇಕಿತ್ತು. ದೇವಾಪಿ ಮತ್ತೆ ವೈದಿಕ ಆದಮೇಲೆ ಶಂತನುವಿಗೆ ದೋಷ ವಾಪಸ್ ಬರಬೇಕಿತ್ತು. ಬರಲಿಲ್ಲ ಅನ್ನೋದೇ ತತ್ಕಾಲ ಘಟಿತ ಸಿದ್ಧಾಂತ ಅದು ಅಂತ ಅನ್ನೋದಕ್ಕೆ ಪ್ರೂಫ್. ಈ ಥರ ಪ್ರಶ್ನೆ ಮಾಡೋದು ಯಾರು ಅಂತ ಗೊತ್ತಾಯ್ತಲ್ಲ, ನಮ್ಮ ರಮೇಶ್ ಅಣ್ಣ. ಇನ್ನು ವಾಪಸ್ ಶಂತನುವಿನದ್ದಾಯ್ತು. ಶಂತನುವಿನ ಅಣ್ಣ ಬಾಹ್ಲಿಕ, ಅವನು ದತ್ತಕ್ಕೆ ಹೋಗಿದ್ದ. ಅವನಿಗೂ ಬರಬೇಕಿತ್ತು ಲೆಕ್ಕದ ಪ್ರಕಾರ, ಏಕೆಂದರೆ ಅಲ್ಲೇ ಹುಟ್ಟಿದ್ರಿಂದ. ಬಾಹ್ಲಿಕಾತ್ ಸೋಮದತ್ತ ಪುತ್ರೋಭೂತ್. ಬಾಹ್ಲಿಕನ ಮಗ ಸೋಮದತ್ತ. ಅವನು, ಇವರೇನು ಹೇಳ್ತಾರೆ ಆಗ ಅಲ್ಲಿ ಬಂತಲ್ಲ ಅಂದರೆ, ಇಲ್ಲ ಅವನು ಬೇರೆ ಮನೆಗೆ ಹೊಟ್ಟೋಗಿದ್ದಾನೆ, ದತ್ತಕ್ಕೆ ಹೋಗಿದ್ದಾನೆ ಅಂತ. ದತ್ತಕ್ಕೆ ಹೋದರೆ ಎರಡೆರಡು ಗೋತ್ರ ಬಿಟ್ಟು ಮಾಡಬೇಕು ಅಂತ ಇರೋದು ಇವರು ಈಗಿನ ಧರ್ಮಶಾಸ್ತ್ರದ ಪ್ರಕಾರ. ಆಗ ಇಲ್ಲ ಅಂತ ಆಯ್ತಲ್ಲ, ಎರಡೆರಡು ಗೋತ್ರ ಇಲ್ಲ ಅಂತ ಆಯ್ತಲ್ಲ. ಬಾಹ್ಲಿಕ ಅವ್ನಿಗೆ ಎರಡು ಗೋತ್ರ, ಒಂದು ಇಲ್ಲಿಂದ ಹೊರಟಿದ್ದು, ಒಂದು ಅಲ್ಲಿ ಇದ್ದದ್ದು. ಆಗ ಅದಿರಲಿಲ್ಲ ಅಂತ ಅರ್ಥ. ಅಂದರೆ ಧರ್ಮಶಾಸ್ತ್ರವು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇವೆಲ್ಲ ಪ್ರೂಫ್. ಬಾಲ್ಯಕ್ಕೆ ದೋಷ ಬರೋ ಚಾನ್ಸ್ ಇಲ್ಲ ಸರ್, ಯಾಕಂದ್ರೆ ಅವನು ರಾಜ್ಯನೇ ಆಳಿರಲ್ವಲ್ಲ. ಇಲ್ಲ ಆಳಿರಲ್ಲ, ಪರಿವೇತೃತ್ವ ದೋಷನೇ ಬರಲ್ಲ. ಯಾಕೆ ಬರಲ್ಲ? ಬರಬೇಕು ಅಂತ ಹೇಳ್ತಾ ಇರೋದು ನಾನು. ಯಾಕೆ ಅಂದರೆ ಎರಡು ಗೋತ್ರಕ್ಕೂ ಒಳಪಡೋದ್ರಿಂದ ಅಂತ. ಇವಾಗ ಎಲ್ಲ ಹೇಗೆ ಮಾಡಿಸ್ತಾರೆ, ಒಂದು ದತ್ತಕ ಚಂದ್ರಿಕಾ ಇತ್ಯಾದಿಗಳಲ್ಲೆಲ್ಲ ಬೇಕಷ್ಟು ಧರ್ಮಶಾಸ್ತ್ರ ಗ್ರಂಥಗಳಿದೆ. ಇಲ್ಲಿಂದ ಅಲ್ಲಿಗೊಬ್ಬ ಹೋಗ್ತಾನೆ, ಅವನು ಎರಡೂ ಗೋತ್ರವನ್ನು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಅವನು ಮಗನಿಗೆ ಮದುವೆ ಆಗಬೇಕಾದ್ರೆ ಅಥವಾ ಅವನು ಮದುವೆ ಆಗಬೇಕಾದ್ರೆ ತನ್ನ ಎಲ್ಲಿಂದ ಬಂದಿದ್ದಾನಲ್ಲ ಆ ಗೋತ್ರದ ಹೆಣ್ಣನ್ನು ಮದುವೆ ಆಗಲಿಕ್ಕಿಲ್ಲ.
ಎಲ್ಲಿಗೆ ಸೇರ್ಕೊಂಡಿದ್ದಾನಲ್ಲ ಆ ಗೋತ್ರದ ಹೆಣ್ಣನ್ನು ಮದುವೆ ಆಗಲಿಕ್ಕಿಲ್ಲ ಅಂತ ಒಂದು ನಿಯಮ ಇದೆ ಶಾಸ್ತ್ರದಲ್ಲಿ. ಎರಡೆರಡು ಅಂದರೆ ಇದ್ರ ಪ್ರಕಾರನೇ ಆಗ ಇದ್ದಿದ್ರೆ ಎರಡೂ ಇರಬೇಕಿತ್ತು ಅವನಿಗೆ, ಅವಾಗ ಇದಿಲ್ಲ ಅಂತ ಅರ್ಥ ಆಗತ್ತೆ ಅಂತ ಆ ತರಹ ಹೇಳಿದ್ದು. ಇರಲಿ, ಬಾಹಲಿಕನಿಗೆ ಒಬ್ಬ ಮಗ ಹುಟ್ಟಿದ ಸೋಮದತ್ತ ಅಂತ. ಸೋಮದತ್ತನಿಗೆ 3 ಜನ ಮಕ್ಕಳು, ಭೂರಿ, ಭೂರಿಶ್ರವಸ್ಸು, ಶಲ ಅಂತ. ಅವರ ವಂಶ ಮುಂದುವರ್ಕೊಂಡು ಹೋಯಿತು. ಇವರೆಲ್ಲ ಭೂರಿ, ಭೂರಿಶ್ರವಸ್ಸು, ಶಲ ಇವರು ಮಹಾಭಾರತ ಯುದ್ಧದಲ್ಲಿ ಮಡಿದರು, ಅಷ್ಟೂ ಜನ. ಶಂತನುವಿಗೆ ಅಮರ ನದಿಯಲ್ಲಿ ಜಾಹ್ನವಿಯಲ್ಲಿ ಉದಾರ ಕೀರ್ತಿ ಅಶೇಷ ಶಾಸ್ತ್ರಾರ್ಥವಿತ್ ಭೀಷ್ಮ ಪುತ್ರ ಅಭೂತ್. ಉತ್ಕೃಷ್ಟವಾದ ಕೀರ್ತಿಯುಳ್ಳವನೂ ಎಲ್ಲ ಶಾಸ್ತ್ರದ ಅರ್ಥಗಳನ್ನು ಬಲ್ಲವನೂ ಆದ ಭೀಷ್ಮ ಮದುವೆ ಆದ. ಸತ್ಯವತ್ಯಾಂಚ ಸರಿ ಹುಟ್ಟಿದ ಸತ್ಯವತ್ಯಾಂಚ ಚಿತ್ರಾಂಗದ ವಿಚಿತ್ರ. ನಾನು ಸತ್ಯವತಿ ಕೊಟ್ಟಾಗಿದ್ದೀನಿ ತಲೆಯಲ್ಲಿ. ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ 2 ಮಕ್ಕಳು ಹುಟ್ಟಿದ್ರು. ಚಿತ್ರಾಂಗದಸ್ತು ಬಾಲಯೇವ ಚಿತ್ರಾಂಗದೇನ ಗಂಧರ್ವೇಣ ಆಹವೇ ನಿಹಿತ. ಅವಾಗ ಇನಿಷಿಯಲ್ ಪದ್ಧತಿ ಇರಲಿಲ್ಲ. ಅದರಿಂದಾಗಿ ಇವನು ಯಾರೋ ಚಿತ್ರಾಂಗದ ಬಂದ ಗಂಧರ್ವ, ಒಂದೋ ನಾನಿರಬೇಕು ಚಿತ್ರಾಂಗದ, ಒಂದೋ ನೀನಿರಬೇಕು, ಇಬ್ಬರದು ಕನ್ಫ್ಯೂಸ್ ಆಗ್ತಾ ಇದೆ. ನೀನು ಹೆಸರು ಬಿಟ್ಟು ಬಿಡು ಅಂತ. ನೀನು ಬಿಡು, ನಮ್ಮಪ್ಪ ಇಟ್ಟಿದ್ದು ನಾನು ಬಿಡಲ್ಲ ಅಂತ ಇವನು. ಇಬ್ಬರು ಗಲಾಟೆ ಮಾಡ್ಕೊಂಡು ಸತ್ತೋದು. ಇವನು ಕೌರವ ಚಿತ್ರಾಂಗದ ಸತ್ತ. ಆಯ್ತಾ. ವಿಚಿತ್ರ ವೀರ್ಯೋಪಿ ಕಾಚಿರಾಜತನಯೇ ಅಂಬಿಕಾ ಅಂಬಾಲಿಕೆ ಉಪಯೇಮಿ. ವಿಚಿತ್ರ ವೀರ್ಯ 2 ಮದುವೆ ಆದ. ತದುಪಭೋಗ ಅತಿಖೇದಾಚ್ಛ ಯಕ್ಷ್ಮಣ ಗೃಹೀತ ಸ ಪಂಚತ್ವಂ ಅಗಮತ್. ಅವನು ವಿಪರೀತ ಭೋಗ ಮಾಡಿ ಯಕ್ಷ್ಮ, ರಾಜ ಯಕ್ಷ್ಮ ಅಂತ ಕರೀತಾರೆ. ಅಲ್ಲಿಗೆ ಏಡ್ಸ್ ತರಣೆ ಅಂದರೆ ಲಕ್ಷಣಗಳನ್ನು ಚರಕ ಸಂಹಿತೆಯಿಂದ ತಿಳಿಯತಕ್ಕದ್ದು ರಾಜಯಕ್ಷ್ಮ ಅಂತ. ವಿಪರೀತ ರೋಗ ಬಂದು ಸತ್ತು ಹೋದ. ಸತ್ಯವತಿ ನಿಯೋಗಾಚ್ಚ ಮತ್ಪುತ್ರ ಕೃಷ್ಣದ್ವೈಪಾಯನ ಮಾತುರ್ವಚನ ಅನತಿಕ್ರಮಣೀಯಮಿತಿ ಕೃತ್ವಾ ವಿಚಿತ್ರವೀರ್ಯ ಕ್ಷೇತ್ರೇ ಧೃತರಾಷ್ಟ್ರ ಪಾಂಡು ತತ್ಪ್ರಹಿತ ಭುಜಿಷ್ಯಾಯಾಂ ವಿದುರಂಚ ಉತ್ಪಾದಯ ಮಾಸ. ಸತ್ಯವತಿ ಹೇಳಿದ್ಲು ಅಂತ ಹೇಳಿ ನನ್ನ ಮಗ ಕೃಷ್ಣದ್ವೈಪಾಯನ, ಪರಾಶರ ಹೇಳ್ತಾ ಇರೋದಲ್ವಾ, ಅದರಿಂದಾಗಿ ನನ್ನ ಮಗ ಕೃಷ್ಣದ್ವೈಪಾಯನ ನೋಡಿ ಪರಾಶರರಿಗೆ ಸತ್ಯವತಿಯನ್ನು ಮದುವೆ ಆದ. ಆದರೆ ಅಷ್ಟು ಇತಿಹಾಸವನ್ನು ನೋಡಬೇಕಾದ್ರೆ ಅಷ್ಟು ನೀವು ಇದಾಗಿ ಇರಬೇಕು, ತಟಸ್ಥರಾಗಿರಬೇಕು. ನೀವು ಎಲ್ಲಿ ತಟಸ್ಥರಾದಿರೋ ಅಲ್ಲಿ ಮತೀಯ ದೋಷ ಮತದೋಷಗಳನ್ನು ಬಿಡಿಸಿ ನೋಡ್ಲಿಕ್ಕೆ ಬರ್ತದೆ. ಇಲ್ಲ ಅಂದರೆ ಮತೀಯ ದೋಷ ಮತದ ದೋಷ ಎರಡನ್ನು ಒಂದು ಮಾಡ್ತೀರಾ, ಇಲ್ಲವೇ ಮತದಲ್ಲಿ ದೋಷ ಇಲ್ಲ ಮತೀಯರಲ್ಲೂ ದೋಷ ಇಲ್ಲ ಅಂತ ಹೇಳ್ತೀರಾ. ಒಂದು ಮತೀಯರಲ್ಲಿ ದೋಷ ಇದೆ, ಅದನ್ನಾಗ ಮತದಲ್ಲೂ ದೋಷ ಇದೆ ಅಂತ ಈ ಅತಿರೇಕಗಳಿಗೆ ಕಾರಣ ಆಗುತ್ತೆ. ಒಬ್ಬ ಹಿಸ್ಟೋರಿಯನ್ಗೆ ಈ ಒಂದು ತಟಸ್ಥತೆ ಇರಬೇಕು. ಇವರು ಅದನ್ನೇ ಅಲ್ವಾ ಹೇಳ್ತಾ ಇದ್ದದ್ದು, ಹೇಳಿದ್ರು ಅವರು. ಹೀಗಾಗಿ ನನ್ನ ಮಗ ವೇದವ್ಯಾಸ ಕೃಷ್ಣದ್ವೈಪಾಯನ ತಾಯಿಯ ಮಾತನ್ನ ಮೀರಬಾರದು ಎಂದು ತಿಳಿದು ಅನತಿಕ್ರಮಣೀಯಮಿತಿ ಕೃತ್ವ ವಿಚಿತ್ರವೀರ್ಯ ಕ್ಷೇತ್ರೆ, ವಿಚಿತ್ರವೀರ್ಯನ ಹೆಂಡತಿಯಲ್ಲಿ ಧೃತರಾಷ್ಟ್ರ ಪಾಂಡುಗಳನ್ನು ಅವರಿಂದ ಕಳುಹಿಸಲ್ಪಟ್ಟ ಭುಜಿಷ್ಯ ದಾಸಿಯ ಹೆಸರು ಭುಜಿಷ್ಯ ಅಂತ. ಭುಜಿಷ್ಯ ಅಂದರೆ ಭೋಗಕ್ಕೆ ಅರ್ಹಳಾದವಳು. ಅವತ್ತಿನ ಕಾಲದ ನಿಯಮ, ಒಂದು ಕಾಲದ ಕಾನೂನು, ಒಂದು ಕಾಲದ ನಿಯಮ, ಒಂದು ಕಾಲದ ರೂಢಿ, ಇನ್ನೊಂದು ಕಾಲಕ್ಕೆ ಇನ್ಹ್ಯೂಮನ್, ಅಮಾನವೀಯ, ಅತ್ಯಂತ ಕ್ರೌರ್ಯಭರಿತ ಅಂತ ಕಾಣುತ್ತೆ. ಇವತ್ತು ನಾವು ಮಾಡತಕ್ಕಂತಹ ಆಚರಣೆಗಳು ಮುಂದಿನವರಿಗೆ ಅದು ಏನಾಗಿ ಕಾಣುತ್ತೆ ಅನ್ನೋದೇ ಗೊತ್ತಿಲ್ಲ, ಏನಾಗತ್ತೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ವಿಚಿತ್ರವಾಗಿ ನಾವು ಕಾಣುತ್ತೇವೆ. ನಮಗೆ ಅವತ್ತು ರಾಜರ ದಾಸಿಯರು ಭೋಗಿಸಲ್ಪಡ್ತಾ ಇದ್ರು. ಆ ದಾಸಿಯ ಮಗ ದಾಸ್ಯಾಪುತ್ರ ಅಲ್ಲೇ ಓಡಾಡ್ಕೊಂಡಿದ್ರು. ಅವ್ರಿಗೇನು ನಾವು ದಾಸಿಯ ಮಗ ಅಷ್ಟೇ, ಸತ್ಯವನ್ನು ಹಂಗೆ ಒಪ್ಕೊಂಡ್ಬಿಡ್ತಾ ಇದ್ರು. ಇವತ್ತು ಎಷ್ಟು ಕಷ್ಟ.
ಅವತ್ತು ಸಹಜವಾಗಿ ಹೌದು. ವಿದುರನಿಗೆ ಕ್ಷತ್ತ ಕ್ಷತ್ತ ಅಂತ ಧೃತರಾಷ್ಟ್ರ ಕರಿತಾ ಇದ್ರ ಅಂತ ಇದ್ದ ಅವನು. ಅಷ್ಟು ಸಹಜ ಹೌದು. ವೈರಾಗ್ಯ ಚೆನ್ನಾಗಿತ್ತು. ಅಲ್ಲ ವೈರಾಗ್ಯ ಅಂತಲ್ಲ, ಅವತ್ತು ಏನು ಅನ್ನಿಸ್ತಾ ಇರಲಿಲ್ಲ. ಈ ಇದು ಪದಾರ್ಥ ಚಿಂತಾಮಣಿ ಅಂತ ಹೇಳಿ ಒಂದು ಪಾವೆಮಾಚಾರದು, ಅದರಲ್ಲಿ ಒಂದು ಪ್ರಸಂಗ ಹೇಳ್ತಾರೆ ಅವರು, ಹಮಾನಾಯಕರು ಹೇಳೋದು. ಯಾರೋ ಒಬ್ಬ ಇಂಗ್ಲೀಷ್ ಲೆಕ್ಚರ್ ಬಂದಿದ್ರಂತೆ, ಇಂಗ್ಲೀಷ್ ಅಧ್ಯಾಪಕರು ವಿದೇಶದಿಂದಲೇ ಬಂದಿದ್ರು. ಕನ್ನಡದಲ್ಲಿ ದಿವಸ ಬೈತಾ ಇದ್ದ ಒಬ್ಬ. ಅದು ಏನು ಅಂತ ಹೇಳಿ ಕನ್ನಡ ಅಧ್ಯಾಪಕರು ಏನೋ ಬೈತಾ ಇದ್ದಾನೆ ಅವನು. ಏನು ಕನ್ನಡ ಅಧ್ಯಾಪಕರಿಗೆ ಅದು ಹೇಳಲಿಕ್ಕೆ ಸಂಕೋಚ ಆಯಿತು. ಇಲ್ಲ ಅದು ಯಾವುದೋ ಹಳ್ಳಿ ಹೊರಡು ನಂಗೆ ಗೊತ್ತಿಲ್ಲ ಅಂದ್ಬಿಟ್ರು. ಇವನು ಹೌದಾ ನಂಬ್ಕೊಂಡು ಹೊಟ್ಟೋದ. ಸಂಸ್ಕೃತ ಅಧ್ಯಾಪಕನ ಕೇಳಿದೆ ಏನಂತ ಇದ್ದಾನೆ. ಅದರ ಅರ್ಥ ಸನ್ ಆಫ್ ವಿಡೋ ಅಂತ ಅರ್ಥ. ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಹೋಗಿ ಆ ವಿದ್ಯಾರ್ಥಿ ಹತ್ರ ಹೋಗಿ ಹೇಳಿದ್ರಂತೆ, ನನ್ನ ಜನ್ಮ ರಹಸ್ಯ ನಿಂಗೆ ಗೊತ್ತಾಯ್ತು ಅಂದ್ರೆ ಅಷ್ಟು ಸಹಜ. ಅವ್ರಿಗೇನು ಅನ್ನಿಸ್ಲೇ ಇಲ್ಲ. ಅದು ನಮಗೆ ಇಲ್ಲಿ ಅದು ದೊಡ್ಡ ಬೈಗುಳ. ಅವ್ರಿಗೆ ಏನು ಅನ್ನಿಸ್ಲೇ ಇಲ್ಲ. ಅದರಿಂದಾಗಿ ಆಯಾ ಕಾಲದಲ್ಲಿ ಮತ್ತು ಆಯಾ ದೇಶದಲ್ಲಿ ಅದು ಆರಾಮ. ಹಾಗಾದ್ರೆ ಮನಸ್ಸು ಪರಿಸರದಿಂದ ಪ್ರೇರಿತವಾಗಿ ಅದೆಲ್ಲ ಅಫೆನ್ಸಿವ್ ಆಗೋದು, ಅದಕ್ಕೆ ಸಿಟ್ಟು ಮಾಡಿಕೊಳ್ಳೋದು ಎಲ್ಲ ಅವಾಗ ಅದು ಕಾಮನ್. ಭುಜಿಷ್ಯ ಅವತ್ತು ರಾಜರನ್ನ ಮದುವೆ ಆದ ಹುಡುಗಿಯರ ಜೊತೆಗೆ ದಾಸಿಯರು ಏನು ಬರ್ತಾ ಇದ್ರು ಅವರನ್ನು ರಾಜ ಬಳಸಬಹುದಿತ್ತು. ಅಂದಿನ ಕಾನೂನು ಅದನ್ನು ಒಪ್ಪಿತ್ತು. ಇವತ್ತಿನ ಎಷ್ಟೋ ಸಂಗತಿಗಳು ಅವತ್ತು ಕಟುವಾಗಿ ಕಾಣುತ್ತೆ. ಇವತ್ತಿನ ಹುಡುಗಿಯರಿಗೆ ನಮ್ಮ ಅಮ್ಮ ಅಡಿಗೆ ಮಾಡ್ತಾ ಇದ್ಲು ಅಪ್ಪನಿಗೆ, ನಮ್ಮಪ್ಪ ಯಾವ ಸಹಾಯನೂ ಮಾಡ್ತಾ ಇರಲಿಲ್ಲ, ಎಂಥ ಇನ್ಹ್ಯೂಮನ್ ಅಂತ ಕಾಣುತ್ತೆ. ಅವತ್ತು ಅದು ಕರ್ತವ್ಯ. ನಾನು ಮನೆ ಒಳಗಡೆ ನೋಡ್ಕೊಳ್ತೇನೆ, ಅವನು ಮನೆ ಹೊರಗಡೆ ನೋಡ್ಕೊಳ್ತಾನೆ. ಇಷ್ಟು ಸಹಜವಾಗಿ ಗಂಡ ಹೆಂಡತಿಯರ ನಡುವೆ ಇದ್ದದ್ದು ಇವತ್ತು ಈಗಿನ ಹುಡುಗಿಯರಿಗೆ ನಾನೇ ಒಬ್ಬಳೇ ಮಾಡಬೇಕಾ? ಇನ್ಹ್ಯೂಮನ್. ನಾನು ಹೆಂಡತಿ ಆದರೆ ಈಗ ಮಾಡೋದಿಲ್ಲ, ನಾನು ಅಡಿಗೆ ಮಾಡೋದಿಲ್ಲ ಅಂತ ಇನ್ನೂ ಮುಂದೆ ಹೋಗಿದೆ. ಅಂದರೆ ಒಂದು ಕಾಲದ ಸಹಜವಾದ ಆಚರಣೆಗಳು ಇನ್ನೊಂದು ಕಾಲದಲ್ಲಿ ಇನ್ಹ್ಯೂಮನ್ ಆಗಿ ಅತ್ಯಂತ ಕ್ರೂರ ಅಂತ ಅನಿಸುವ ಕಾಣೋದು ಸಹಜ. ಅದೇ ರೀತಿ ಇದು ಕೂಡ ಒಂದು ಕಾಲದ ಸಹಜ. ನಾವೆಲ್ಲ ಚಿಕ್ಕಂದಿನಿಂದ ಓದ್ತಾ ಇದ್ವಪ್ಪ, ವಿಶ್ವೇಶ್ವರಯ್ಯ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರು, ಓದಿ ಪಾಸ್ ಮಾಡಿದ್ರು ಅಂತ. ಆದರೆ ಇವತ್ತಿನವರು ಒಪ್ಪಲಿಕ್ಕೆ ಕಷ್ಟ ಇದೆ. ಯಾಕೆ ಅಂದರೆ ಅದು ಹೆಂಗ್ರಿ ಸಾಧ್ಯ? ಅದು ಮೊಬೈಲ್ ಇರಲಿಲ್ವಾ ಅಂತಾರವರು. ಮೊಬೈಲ್ ಇಲ್ಲದ ಕಾಲ ಅವರಿಗೆ ಕಲ್ಪನೆ ಬರಲಿಕ್ಕೆ ಕಷ್ಟ ಇದೆ ಇವತ್ತಿನ ಮಕ್ಕಳಿಗೆ. ಒಂದು ಕಾಲದಲ್ಲಿ ಕಾರ್ ಇರಲಿಲ್ಲ, ನಡ್ಕೊಂಡು ಹೋಗಬೇಕಿತ್ತು ಅಂದರೆ ಹೌದಾ, ಸಾಧ್ಯ ಇಲ್ಲಪ್ಪ ಅಂತಾರ. ವೈಫೈ ಇಲ್ಲ ಅನ್ನೋದೇ ದೊಡ್ಡದು. ಹೀಗಾಗಿ ಒಂದು ಕಾಲ ಇನ್ನೊಂದು ಕಾಲ ಅದನ್ನ ಭುಜಿಶಾಯ ಅಂತ ಸಹಜ. ಅವರು ಅದನ್ನು ಹೇಳಿದ್ರು. ದಾಸಿಯಲ್ಲಿ ಒಬ್ಬ ಮಗ ಹುಟ್ಟಿದ, ಅವನೇ ವಿದುರ. ಧೃತರಾಷ್ಟ್ರ ಗಾಂಧಾರಿಯಲ್ಲಿ ದುರ್ಯೋಧನ ದುಶ್ಯಾಸನ ಪ್ರಧಾನಂ ಪುತ್ರಶತಮುತ್ಪಾದಯಾಮಾತ. ಪಾಂಡೋಃ ಅಪಿ ಅರಣ್ಯೆ ಮೃಗಯಾಯಾಂ ಋಷಿ ಶಾಪೋಪಹತ ಪ್ರಜಾ ಜನನ ಸಾಮರ್ಥ್ಯಸ್ಯ ಧರ್ಮ ವಾಯು ಶಕ್ರೈಃ ಯುಧಿಷ್ಠಿರ ಭೀಮಸೇನಾರ್ಜುನಾಃ ಕುಂತ್ಯಾಂ ನಕುಲ ಸಹದೇವೌ ಚ ಅಶ್ವಿಭ್ಯಾಂ ಮಾದ್ರ್ಯಾಂ ಪಂಚಪುತ್ರಾಃ ಸಮುತ್ಪಾದಿತಾಃ ತೇಷಾಂ ಚ ದ್ರೌಪದ್ಯಾಂ ಪಂಚೈವ ಪುತ್ರಾಃ ಬಭೂವುಃ. ಪಾಂಡವರಿಗೆ ದ್ರೌಪದಿಯಲ್ಲಿ 5 ಜನ ಮಕ್ಕಳು. ಯುಧಿಷ್ಠಿರಾತ್ ಪ್ರತಿವಿಂಧ್ಯಃ, ಭೀಮಸೇನಾತ್ ಶ್ರುತಸೇನಃ, ಶ್ರುತಕೀರ್ತಿಃ ಅರ್ಜುನಾತ್, ಶ್ರುತಾನೀಕಃ ನಕುಲಾತ್, ಶ್ರುತಕರ್ಮ ಸಹದೇವಾತ್. ಇದು ಭೀಮಸೇನನ ಮಗನ ಹೆಸರು ಸುತಸೋಮ ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಇಲ್ಲಿ ಪಾಠವನ್ನು ಬದಲು ಮಾಡಿಕೊಳ್ಬೇಕು. ಅನ್ಯೇತ ಪಾಂಡವಾನಾಂ ಆತ್ಮದಾಹ ತದ್ಯಥ. ಇನ್ನು ಪಾಂಡವರ ಬೇರೆ ಮಕ್ಕಳು ಇದ್ದಾರೆ. ಯೌಧೇಯಿ ಯುಧಿಷ್ಠಿರ ದೇವಕಂ ಪುತ್ರಮವಾಪ. ಅಲ್ಲ,
ದೇವಕಿ ಯುಧಿಷ್ಠಿರಾತ್ ಸುಹೋತ್ರಂ ಪುತ್ರಮವಾಪ ಅಂತ, ಸುಹೋತ್ರ ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದೇವಕಿ ಅಂತ ಶಿಶುಪಾಲನ ಮಗಳು, ಶಿಶುಪಾಲನ ಮಗಳಾದ ದೇವಕಿಯನ್ನ ಧರ್ಮರಾಜ ಮದುವೆಯಾದ. ತಸ್ಯಾಂ ಸುಹೋತ್ರ, ಸುಹೋತ್ರ ಅನ್ನೋನು ಹುಟ್ಟಿದ. ನಾಮ ಪೂರ್ವಂ ಸುಲೇಖ ಯಶ್ಚಿತ್ರಗುಪ್ತ, ಚಿತ್ರಗುಪ್ತ ಸುಲೇಖ ಚಂದ ಮಾಡಿ ಬರೆದಿಡುವವ ಅವನು ಹುಟ್ಟಿದ. ಯಮನ ಏನು ಅತ್ಯಂತ ಪ್ರಿಯ ಕ್ಲರ್ಕ್ ಚಿತ್ರಗುಪ್ತ ಅವನು ಹುಟ್ಟಿದ ಅಂತ ಹೇಳ್ತಾರೆ. ಅವನ ಹೆಸರು ಇಲ್ಲಿ ಸುಹೋತ್ರ ಅಂತ. ಆಮೇಲೆ ಹಿಡಿಂಬ ಘಟೋತ್ಕಚಂ ಭೀಮಸೇನಾತ್ ಪುತ್ರಂ ಲೇಭೆ. ಕಾಳೀಚ ಭೀಮಸೇನಾದೇವ ಶರ್ವತ್ರಾತಂ ಪುತ್ರಮವಾಪ ಅಂತ ಆಗಬೇಕು. ಕಾಳಿ ಅಂತ ಹೇಳಿ ಒಬ್ಳು ಭಾರತೀ ದೇವಿಯ ವಿಶೇಷ ಇಲ್ಲ, ಅವಳೇ ವಿಶೇಷ ರೂಪ ಅವತಾರ. ಅವಳೇನು ಮಾಡಿದ್ಲು, ಭೀಮಸೇನನಿಂದ ಒಬ್ಬ ಮಗನನ್ನು ಪಡೆದ್ಲು. ಅವನ ಹೆಸರು ಶರ್ವತ್ರಾತ ಅಂತ. ಇಲ್ಲಿ ಸರ್ವಗ ಅಂತ ಇದೆ, ಅದನ್ನು ತಿದ್ದಬೇಕು. ಸಹದೇವಾಚ್ಯ ವಿಜಯ ಸುಹೋತ್ರಂ ಪುತ್ರಮವಾಪ. ಇಲ್ಲಿ ಸುಹೋತ್ರ ಅಂತ ಆಗ್ಬಿಟ್ಟಿದೆ. ಅದು ಯಾರು ಅಂತ ಗೊತ್ತಿಲ್ಲ, ಆಚಾರ್ಯ ಹೇಳಲಿಲ್ಲ, ಅಂದಾಗಿ ನಮಗೆ ಇಲ್ಲ. ಸಹದೇವನಿಗೆ ವಿಜಯ ಅನ್ನುವಳು ಪ್ರಾಯ ಜರಾಸಂಧನ ಮಗಳಿರಬೇಕು, ಸಹದೇವನ ತಂಗಿ. ಸಹದೇವ ಅಂತ ಜರಾಸಂಧನ ಮಗ ಒಬ್ಬ ಇದ್ದ. ಅವನು ಅವನ ಮಗಳು ಏನಿದ್ದಾಳೆ ಅಂದರೆ ಜರಾಸಂಧನ ಮಗಳು ಅಂದರೆ ತನ್ನ ತಂಗಿಯನ್ನು ಸಹದೇವನಿಗೆ ಕೊಟ್ಟ. ಕರೇಣುಮತಿ ಅಂತ ಹೇಳಿ ಇರೋದು, ರೇಣುಮತಿ ಅಂತ ಹೇಳಿ ಇವರು ಹೇಳ್ತಾರೆ. ಕರೇಣುಮತ್ಯಾಂಚ ನಕುಲೋಪಿ ನಿರಮಿತ್ರ ಮಜೀಜನತ್, ನಿರಮಿತ್ರ ಅಂತ ಹೆಂಡತಿ ಹೆಸರು ಮಾತ್ರ ಹೇಳಿದಾರೆ ಆಚಾರ್ಯರು, ಮಗನನ್ನು ಹೇಳಲಿಲ್ಲ. ಅರ್ಜುನನಿಗೆ ಉಲೂಪಿಯಲ್ಲಿ ನಾಗಕನ್ಯೆ ಅವಳಲ್ಲಿ ಇರಾವಾನ್ ಅಂತ ಒಬ್ಬ ಮಗ ಹುಟ್ಟಿದ. ಮಣಿಪುರ ಪತಿಪುತ್ರ್ಯಾಂ ಪುತ್ರಿಕಾ ಧರ್ಮೇಣ ಬಭ್ರುವಾಹನಂ ನಾಮ ಪುತ್ರಂ ಅರ್ಜುನ ಜನಯತ್. ಬಭ್ರುವಾಹನ ಅಂತ ಒಬ್ಬ ಮಗ ಹುಟ್ಟಿದ. ಸುಭದ್ರಾಯಾಂಚ ಅರ್ಭಕತ್ವೇಪಿ ಯೋಸೌ ಅತಿಬಲ ಪರಾಕ್ರಮ ಸಮಃ ಸಮಸ್ತ ಅತಿರಥ ಜೇತ ಸೋಭಿಮನ್ಯು ಅಜಾಯತ. ಆಮೇಲೆ ಒಬ್ಬ ಸುಭದ್ರೆಯಲ್ಲಿ ಒಬ್ಬ ಮಗ ಹುಟ್ಟಿದ ಅಭಿಮನ್ಯು ಅಂತ. ಅಭಿಮನ್ಯೋ ಉತ್ತರಾಯಾಂ ಪರೀಕ್ಷೀಣೇಚು ಕುರುಷು ಅಶ್ವತ್ಥಾಮ ಪ್ರಯುಕ್ತ ಬ್ರಹ್ಮಾಸ್ತ್ರೇಣ ಗರ್ಭಯೇವ ಭಸ್ಮೀಕೃತ. ಅಭಿಮನ್ಯುವಿಗೆ ಉತ್ತರೆಯಲ್ಲಿ ಒಂದು ಗರ್ಭ ಉಂಟಾಗಿತ್ತು. ಅಲ್ಲಿ ಅಶ್ವತ್ಥಾಮನಿಂದ ಆ ಗರ್ಭ ಸುಟ್ಟು ಹೋಗುವ ಪರಿಸ್ಥಿತಿ ಬಂದಾಗ ಭಗವತಃ ಸಕಲ ಸುರಾಸುರ ವಂದಿತ ಚರಣ ಯುಗಲಸ್ಯ ಆತ್ಮೇಚ್ಛಯ ಕಾರಣಮಾನುತ ರೂಪಧಾರಿಣ ಅನುಭಾವಾತ್ ಪುನರ್ಜೀವಿತಮವಾಪ್ಯ ಪರೀಕ್ಷಿತ್ ಜಜ್ಞೆ. ಅಲ್ಲಿ ಪರಮಾತ್ಮನ ಅನುಗ್ರಹದಿಂದ ಪರೀಕ್ಷಿತ್ ಅನ್ನೋನು ಹುಟ್ಟಿದ. ಯೋಯಂ ಸಾಂಪ್ರತಮೇತದ್ ಭೂಮಂಡಲಂ ಅಖಂಡಿತಾಯತಿ ಧರ್ಮೇಣ ಪಾಲಯತಿ ಇತಿ. ಅವನೇ ಈಗ ಪಾಲನೆ ಮಾಡ್ತಾ ಇರೋದು. ಅಲ್ಲಿಗೆ ನಿಲ್ಲತ್ತೆ, ಅಲ್ಲಿಗೆ ಈ ಕಥೆ ನಿಲ್ಲತ್ತೆ. ಅಂದರೆ ಯಾವ ಕಾಲದಲ್ಲಿ ಆಗಿದ್ದರೆ ಪರೀಕ್ಷಿತ್ ರಾಜನ ಕಾಲದಲ್ಲಿ ವಿಷ್ಣು ಪುರಾಣದ ಈ ಭಾಗ ಆಗಿತ್ತು. ಭವಿಷ್ಯ ಮುಂದೆ ಬರುವವರನ್ನು ಹೇಳ್ತಾರೆ. ಅದನ್ನು ಮುಂದಿನ ಸರ್ತಿ ನೋಡೋಣ. 11:50ಕ್ಕೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು. ಪರೀಕ್ಷಿತ